ವಿದ್ಯಾರ್ಥಿ ಮಿತ್ರರೇ, ನಾವು ಈಗಾಗಲೇ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ಹಲವಾರು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಎರಡನೇ ಭಾಗವಾದಂಥ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಆದಾಯ ಮತ್ತು ಉದ್ಯೋಗ ನಿರ್ಧಾರ ಅಂತಕ್ಕಂತಹ ಸಮಗ್ರ ಅರ್ಥಶಾಸ್ತ್ರದ 4ನೇ ಅಧ್ಯಾಯವನ್ನು ನಾವಿಲ್ಲಿ ನೋಡೋಣ. ಆದಾಯ ಮತ್ತು ಉದ್ಯೋಗ ನಿರ್ಧಾರವನ್ನು ಅಭ್ಯಾಸ ಮಾಡುವ ಸಂದರ್ಭದಲ್ಲಿ ನಾವು ಸ್ವಲ್ಪ ಹಿನ್ನೆಲೆಯನ್ನು ತಿಳಿದುಕೊಳ್ಬೇಕು. ಇಲ್ಲಿ ಅಮೇರಿಕದ ಇತಿಹಾಸವನ್ನು ನಾವು ನೋಡಿದಾಗ ಅಲ್ಲಿ ಮುಖ್ಯವಾಗಿ 3 ಜನ ಅಧ್ಯಕ್ಷರು ನಮಗೆ ಪ್ರಸಿದ್ಧಿಯನ್ನು ಪಡೆದಿರೋದನ್ನು ಕಾಣ್ತಾರೆ. ಒಂದು ಅಬ್ರಹಂ ಲಿಂಕನ್, ಎರಡನೇದ್ದು ಜಾರ್ಜ್ ವಾಷಿಂಗ್ಟನ್, ಮೂರನೇದಾಗಿ ರೋಜ್ವೆಲ್ಟ್ ಅವರು ಅಂದರೆ ಫ್ರ್ಯಾಂಕ್ಲಿನ್ ಡಿ ರೋಜ್ವೆಲ್ಟ್, FDR ಅಂತ ಹೇಳಿ ಕರೀತಾರೆ. ಇವರು 4 ಬಾರಿ ಅಮೇರಿಕದ ಅಧ್ಯಕ್ಷರಾಗಿದ್ದರು. ಇವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಸಂದರ್ಭದಲ್ಲಿ ಅಥವಾ ಅಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹಣಕಾಸಿನ ಸಹಾಯಕರಾಗಿ ಇಂಗ್ಲೆಂಡಿನ ಅರ್ಥಶಾಸ್ತ್ರಜ್ಞನಾಗಿರ್ತಕ್ಕಂತಹ JM ಕೇನ್ಸ್ ಅವರು ಹಣಕಾಸಿನ ಸಹಾಯಕರಾಗಿ ಅವರ ಹತ್ತಿರ ಅಥವಾ ಅಲ್ಲಿ ಕಾರ್ಯವನ್ನು ಮಾಡ್ತಾಯಿದ್ರು. ಇಡೀ ಜಗತ್ತಿನಲ್ಲಿ ಆಗಾಗ ಆರ್ಥಿಕ ಏರುಪೇರುಗಳು ಆಗ್ತಾ ಇರ್ತವೆ. ಈಗೇನು ನಾವು ನೋಡ್ತಾ ಇದ್ದಾವಲ್ಲ, COVID-19 ಮತ್ತೊಂದು ರೀತಿಯ ಆರ್ಥಿಕ ವ್ಯತ್ಯಾಸ 1929ರಲ್ಲಿ ಪ್ರಾರಂಭ ಆಯಿತು. 1929ರಿಂದ 32ರ ಅವಧಿಯಲ್ಲಿ ಆಗಿರ್ತಕ್ಕಂತಹ ಆರ್ಥಿಕ ಮುಗ್ಗಟ್ಟು ಏನಿದೆ ಅದನ್ನು ಮಹಾ ಆರ್ಥಿಕ ಮುಗ್ಗಟ್ಟು, ಮಹಾ ಆರ್ಥಿಕ ಕುಸಿತ ಅಂತ ಹೇಳಿ ನಾವು ಕರಿತೇವೆ. ಮಹಾ ಆರ್ಥಿಕ ಮುಗ್ಗಟ್ಟು ಬರುವವರೆಗೂ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರ ನಿಯಮಗಳು, ಸಿದ್ಧಾಂತಗಳು, ಅವರ ನೀತಿಗಳು ಬಹಳ ಅರ್ಥವ್ಯವಸ್ಥೆಯ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಸಹಾಯಕ ಆಗಿದ್ದು. ಆದರೆ ಮಹಾ ಆರ್ಥಿಕ ಮುಗ್ಗಟ್ಟು ಏನಿದೆ, ಆಗ ಸಂಭವಿಸಿದಂತಹ ನಿರುದ್ಯೋಗ, ಬಡತನ, ಆಹಾರ ಸಮಸ್ಯೆ ಇವುಗಳನ್ನು ನಿವಾರಣೆ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಅಮೇರಿಕದೊಳಗೆ ಎಂಥ ಹಾಹಾಕಾರ ಆರ್ಥಿಕ ಮುಗ್ಗಟ್ಟು ಇತ್ತು ಅಂತಂದರೆ ಸುಮಾರು 1,30,00,000ಗಳಿಗಿಂತ ಹೆಚ್ಚು ಜನ ನಿರುದ್ಯೋಗಿಗಳಾಗಿದ್ದರು. ಸುಮಾರು 50%ಕ್ಕಿಂತ ಹೆಚ್ಚು ಕೃಷಿ ಹಾಗೂ ಕೈಗಾರಿಕಾ ಉತ್ಪನ್ನ ಕುಸಿತಕ್ಕೊಳಗಾಗಿತ್ತು. ಹಾಗೆಯೇ ಸುಮಾರು 76% ಬ್ಯಾಂಕಿಂಗ್ ವ್ಯವಸ್ಥೆ ಮುಚ್ಚಿತ್ತು. ಅಂದರೆ ಇಡೀ ಅಮೇರಿಕದಲ್ಲಿ ಆರ್ಥಿಕ ಮುಗ್ಗಟ್ಟು ಇರತಕ್ಕಂಥ ಸಂದರ್ಭದಲ್ಲಿ ಸಂಸತ್ತಿನಲ್ಲಿ ಆಗ ಚರ್ಚೆ ಆಯಿತು. ಹಾಗಾದರೆ ಈ ಆರ್ಥಿಕ ಸಮಸ್ಯೆಯಿಂದ ಜನರು ಹೊರಬರಲು, ಜನರಿಗೆ ಸಹಾಯಕವಾಗುವ ಹಾಗೆ ಅವರಿಗೆ ಹಣಕಾಸನ್ನು ಕೊಡಬೇಕು, ಕೆಲವೊಂದು ಸವಲತ್ತುಗಳನ್ನು ಕೊಡಬೇಕು ಅಂತ ಹೇಳಿ ಚರ್ಚೆ ನಡೀತು. ಆವಾಗ ಒಬ್ಬ ಅರ್ಥಶಾಸ್ತ್ರಜ್ಞ ಹೇಳಿದ, ಇಲ್ಲ, ಮಹಾ ಆರ್ಥಿಕ ಮುಗ್ಗಟ್ಟನ್ನು ನಿವಾರಣೆ ಮಾಡುವ ಸಲುವಾಗಿ ಜನರಿಗೆ ಪುಕ್ಕಟೆಯಾಗಿ ಆಹಾರ, ಹಣ ಇದನ್ನು ಕೊಡುವುದಕ್ಕಿಂತ ಅವರಿಗೆ ಉದ್ಯೋಗವನ್ನು ಕೊಡಬೇಕು. ಈಗೆಂಥ ಉದ್ಯೋಗವನ್ನು ಕೊಡೋದು? ಮಹಾ ಆರ್ಥಿಕ ಮುಗ್ಗಟ್ಟಿದೆ, ಎಲ್ಲಿನೂ ಉತ್ಪಾದನಾ ಕ್ರಿಯೆ ನಡೀತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಉದ್ಯೋಗಗಳನ್ನು ಕೊಡುವ ಬಗೆ ಹೇಗೆ ಅಂತ ಅಂದಾಗ, ಏನು ಉದ್ಯೋಗ ಕೊಡಬೇಕು, ನೀವೇ ಸಲಹೆ ಕೊಡ್ರಿ ಅಂತಂದಾಗ ಆತ ಹೇಳ್ದ, ಇಲ್ಲ, ಜನರಿಗೆ ಉದ್ಯೋಗ ಕೊಡೋದು ಅಂದರೆ ಇವತ್ತು ಗುದ್ದು ತೆಗಿಯಾಕೆ ಹೇಳ್ರಿ ಅಂತ, ಅಲ್ಲೆಲ್ಲೆಲ್ಲ ಗುದ್ದುಗಳನ್ನು ತೆಗೀರಿ,
ಅದಕ್ಕೆ ಕೂಲಿ ಕೊಡ್ರಿ, ಗುದ್ದು ತೆಗೆದ ಜನರಿಗೆ ಕೂಲಿ ಕೊಡ್ರಿ, ಅವರು ಆ ಹಣದಿಂದ ವಸ್ತುಗಳನ್ನು ಕೊಡ್ತಾರೆ. ಮತ್ತು ನಾಳೆ ಏನು ಮಾಡೋದು ಮತ್ತು ಉದ್ಯೋಗ ಅಂತಂದಾಗ ಆ ಗುದ್ದುಗಳನ್ನು ಮುಚ್ಚಲಿಕ್ಕೆ ಹೇಳ್ರಿ, ಅದಕ್ಕೆ ಕೂಲಿ ಕೊಡ್ರಿ ಅಂತ ಹೇಳಿದ. ಇದನ್ನು ಈ ಮಾತನ್ನು ಆತನ ಅದರ ಹಿಂದುಗಡೆ ಇರತಕ್ಕಂತಹ ಚಿಂತನೆಯನ್ನು ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅವರು ಸವಾಲಾಗಿ ಸ್ವೀಕರಿಸಿ ಟೆನ್ನೆಸಿ ವ್ಯಾಲಿ ಪ್ರಾಜೆಕ್ಟನ್ನು, ಅಂದರೆ ವಿವಿಧೋದ್ದೇಶ ಕುಡಿಯುವ ನೀರು, ವಿದ್ಯುತ್ ಉತ್ಪಾದನೆ, ಇಂಥ ವಿವಿಧೋದ್ದೇಶ ಯೋಜನೆಯನ್ನು ಕೈಗೊಂಡರು. ಅದು ಜಗತ್ತಿನ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥ ಘಟಕಗಳಲ್ಲಿ ಅದೊಂದು ಪ್ರಸಿದ್ಧಿ ಪಡೆದಿರತಕ್ಕಂಥದ್ದು, ನೀರನ್ನು ಒದಗಿಸ್ತಕ್ಕಂಥದ್ದು, ಆ ನೀರು ಕೃಷಿ ಮತ್ತು ಕೈಗಾರಿಕೆಗೆ ಸಹಾಯಕವಾಗ್ತಕ್ಕಂಥದ್ದು, ದೊಡ್ಡ ಪ್ರಮಾಣದ ಅಣೆಕಟ್ಟನ್ನು ನಿರ್ಮಾಣ ಮಾಡಿದೆ. ಅಮೆರಿಕದಲ್ಲಿ ಅದೇ ಸಂದರ್ಭದಲ್ಲಿ ಜನರಿಗೆ ಉದ್ಯೋಗ ಕೊಡುವ ಸಲುವಾಗಿ ಸರ್ಕಾರ ಹೂಡಿಕೆಯನ್ನು ಮಾಡಿ ಚತುರ್ಮುಖ ರಸ್ತೆಗಳನ್ನು ನಿರ್ಮಾಣ ಮಾಡಿದೆ. ಈಗೇನು ಸಿಂಗಲ್ ರೋಡ್ ಇದ್ವು ಅವುಗಳನ್ನು 2 ಅಥವಾ ದೊಡ್ಡ ದೊಡ್ಡ ರಸ್ತೆಗಳನ್ನಾಗಿ ನಿರ್ಮಾಣ ಮಾಡಿದರು. ಚತುರ್ಮುಖ ರಸ್ತೆಗಳು ಅಂತಕ್ಕಂಥ ಕಾನ್ಸೆಪ್ಟ್ ಜೀವ ತಾಳಿದ್ದೆ ಅಲ್ಲಿಂದ. ಇಂಥ ದೊಡ್ಡ ದೊಡ್ಡ ಕೆಲಸಗಳನ್ನು ಜನರಿಗೆ ಕೊಟ್ಟು ಕ್ರಮೇಣವಾಗಿ ಆರ್ಥಿಕ ರಿವೈವಲ್, ಚೇತರಿಕೆ ಆಗಲಿಕ್ಕೆ ಆಯಿತು. ಅಲ್ಲಿಂದ ಆಚೆಗೆ ಆರ್ಥಿಕ ಸುಧಾರಣೆಗಳು ನ್ಯೂ ಡೀಲ್ ಪಾಲಿಸಿ ಮೂಲಕ, ಈ ಹೊಸ ಆರ್ಥಿಕ ನೀತಿಯ ಮೂಲಕ, ನ್ಯೂ ಡೀಲ್ ಪಾಲಿಸಿ ನೀವು ನೋಡ್ತೀರಿ, ದಿಸ್ ಇಸ್ ದ ಸಿರೀಸ್ ಆಫ್ ದಿ ಪ್ರೋಗ್ರಾಮ್ಸ್, ಡೆವಲಪ್ಮೆಂಟ್ ಗವರ್ನಮೆಂಟ್ ಪ್ರೋಗ್ರಾಮ್ಸ್. ಈ ಸರ್ಕಾರಿ ಅಭಿವೃದ್ಧಿ ಕಾರ್ಯಗಳ ಸರಣಿ ಏನಿದೆ, ನ್ಯೂ ಡೀಲ್ ಪಾಲಿಸಿ ಅಂತಕ್ಕಂಥದ್ದು, ಅದನ್ನು ಜಾರಿಯಲ್ಲಿ ತೆಗೆದುಕೊಂಡು ಬಂದು ಆರ್ಥಿಕ ಚೇತರಿಕೆಯನ್ನು ಮಾಡಿದ್ದು. ಇದೇ ನೀತಿಯನ್ನು ಜರ್ಮನ್ ದಿವಾಳಿಯಾದಾಗ, ಇಟಲಿ ಆರ್ಥಿಕ ಕುಸಿತಕ್ಕೊಳಗಾದಾಗ, ಜಪಾನದ 2 ನಗರಗಳು ಹಿರೋಶಿಮಾ ಮತ್ತು ನಾಗಾಸಾಕಿ ಅಲ್ಲೇನೋ ಅಣುಬಾಂಬು ಬಿದ್ದು 2ನೇ ಯುದ್ಧದಲ್ಲಿ ಅವರು ಆರ್ಥಿಕ ಮಹಾ ಮುಗ್ಗಟ್ಟಿಗೆ ಒಳಗಾದಾಗ, ಅಂಥ ಸಂದರ್ಭದಲ್ಲಿ ಅವರು ಆರ್ಥಿಕ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಲು, ತಮ್ಮ ದೇಶದ ಆದಾಯವನ್ನು ಹೆಚ್ಚಿಸಲು, ಉತ್ಪಾದನೆಯನ್ನು ಹೆಚ್ಚಿಸಲು, ಹಾಗೆಯೇ ತಮ್ಮ ರಾಷ್ಟ್ರದ ವರಮಾನವನ್ನು ಹೆಚ್ಚಿಸಿಕೊಳ್ಳಲು ಈ ನ್ಯೂ ಡೀಲ್ ಪಾಲಿಸಿಯನ್ನು ಮಾಡಿದರು. ಈ ಇಂಗ್ಲೆಂಡಿನ ಹಣಕಾಸಿನ ಸಹಾಯಕ ಯಾರಾಗಿದ್ದರು ಆ ಸಂದರ್ಭದಲ್ಲಿ ಅಂತಂದರೆ, ರೂಸ್ವೆಲ್ಟ್ ಅಧ್ಯಕ್ಷ ಇದ್ದಾಗ ಲಾರ್ಡ್ ಜಾನ್ ಮನಿಯಾರ್ಡ್ ಕೇನ್ಸ್. ನಮ್ಮ ಇಡೀ ಸಮಗ್ರ ಅರ್ಥಶಾಸ್ತ್ರ ಅನ್ನುವ ವಿಚಾರಗಳನ್ನು ಏನು ಹಂಚಿಕೊಂಡಿದ್ದಾನೆ, ವಿವರಣೆ ಮಾಡಿದ್ದಾನೆ, ಆ JM ಕೇನ್ಸ್ ಅವರೇ ಹಣಕಾಸಿನ ಸಹಾಯಕರಾಗಿದ್ದರು. ಸಲಹೆ ಕೊಟ್ಟ ಅರ್ಥಶಾಸ್ತ್ರಜ್ಞ ಈ JM ಕೇನ್ಸನೇ. ಆ JM ಕೇನ್ಸ್ ಕೊಟ್ಟಂತಹ ಸಲಹೆಗಳೇನದವ, ಇಡೀ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರ ವಿಚಾರಧಾರೆಗಳೇನಿದ್ದವು, ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರ ಸಿದ್ಧಾಂತಗಳೇನಿದ್ದವು, ಅವುಗಳನ್ನು ಬೇರು ಸಹಿತ ಕಿತ್ತೋಗುತ್ತೆ. ಆ ಸಿದ್ಧಾಂತಗಳು ಏನು ಕೆಲಸ ಆ ಸಂದರ್ಭದಲ್ಲಿ ಮಾಡದೇ ಇದ್ದಾಗ ಅವುಗಳನ್ನು ಬೇರು ಸಹಿತ ಕಿತ್ತೋಗೋದು, ತನ್ನದೇ ಆರ್ಥಿಕ ಚಿಂತನೆಗಳನ್ನು ಬಿತ್ತನೆ ಮಾಡಿದ ಲಾರ್ಡ್ ಜಾನ್ ಮನಿಯಾರ್ಡ್ ಕೇನ್ಸ್, JM ಕೇನ್ಸ್. ಈತ 1936ರಲ್ಲಿ ಒಂದು ಗ್ರಂಥವನ್ನು ಪ್ರಕಟಣೆ ಮಾಡಿದ. ಆ ಗ್ರಂಥದ ಹೆಸರು ಉದ್ಯೋಗ, ಬಡ್ಡಿ ಮತ್ತು ಹಣದ ಮೇಲಣ ಸಾಮಾನ್ಯ ಸಿದ್ಧಾಂತ, ಜನರಲ್ ಥಿಯರಿ ಆನ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ. ಯೂಶಲಿ ಇಟ್ ಕಾಲ್ಡ್ ಆಸ್ ಜನರಲ್ ಥಿಯರಿ. ಇದನ್ನು ಸಾಮಾನ್ಯವಾಗಿ ಸಾಮಾನ್ಯ ಸಿದ್ಧಾಂತ ಅಂತ ಹೇಳಿ ಕರೀತಾರೆ. ಸಾಮಾನ್ಯ ಸಿದ್ಧಾಂತ ಸಾಮಾನ್ಯವಾಗಿ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ಎಲ್ಲ ರಾಷ್ಟ್ರಗಳಿಗೆ ಅನ್ವಯ ಆಗ್ತಕ್ಕಂಥ ಸಿದ್ಧಾಂತ ಇದು ಆಗಿರೋದ್ರಿಂದ ಇದನ್ನು ಜನರಲ್ ಥಿಯರಿ, ಸಾಮಾನ್ಯ ಸಿದ್ಧಾಂತ ಅಂತ ಹೇಳಿ ಕರೆದರು. ಇದನ್ನು ನಿಮಗೆ ಕ್ವಶನ್ ಕೇಳ್ತಾರೆ. ಕೇನ್ಸ್ ಅವರ ಗ್ರಂಥದ ಹೆಸರು ಅಥವಾ ಅವರ ಕೃತಿ ಯಾವುದು ಅಂತ ಕೇಳಿದಾಗ ಉದ್ಯೋಗ, ಬಡ್ಡಿ ಮತ್ತು ಹಣದ ಮೇಲನ ಸಾಮಾನ್ಯ ಸಿದ್ಧಾಂತ. ಇನ್ನು ಮತ್ತೊಂದು ನಾನು ಹೇಳಿದ್ರಲ್ಲಿ ಪ್ರಶ್ನೆ ಬರ್ತದೆ,
ಮಹಾ ಆರ್ಥಿಕ ಮುಗ್ಗಟ್ಟು ಯಾವಾಗ ಸಂಭವಿಸಿತು ಅಂತ ಹೇಳಿದರೆ 1929ರಿಂದ 32ರ ಅವಧಿಯಲ್ಲಿ ಅಂತಕ್ಕಂಥದ್ದು ಮತ್ತೊಂದು ಕ್ವಶನ್ನು ಅಲ್ಲಿ ಬರ್ತದೆ. ಮತ್ತೊಂದು ರೀತಿ ಕ್ವಶನ್ ಬರ್ತದೆ ಒಂದು ಅಂಕಕ್ಕೆ. ಸಾಂಪ್ರದಾಯಿಕ ವಿಚಾರಧಾರೆಗಳನ್ನು ತಪ್ಪೆಂದು ಸಾಬೀತುಪಡಿಸಿದ್ದು ಯಾವುದು, ಅವಧಿ ಯಾವುದು ಅಂತಂದರೆ ಮಹಾ ಆರ್ಥಿಕ ಮುಗ್ಗಟ್ಟು. ಅಲ್ಲೇ ನಾವು ತುಂಬಬೇಕಾಗಿದ್ದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳ್ತಾನೆ ಅಥವಾ 1 ಮಾರ್ಕ್ಸಿಗೆ ಕೇಳ್ತಾನೆ. ಮಹಾ ಆರ್ಥಿಕ ಮುಗ್ಗಟ್ಟು ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರ ವಿಚಾರಗಳೆಲ್ಲವನ್ನು ಬೇರು ಸಹಿತ ಅಥವಾ ತಪ್ಪೆಂದು ಸಾಬೀತುಪಡಿಸಿತು. ನಾವಿಲ್ಲಿ JM ಕೇನ್ಸ್ ಏನು ರೋಸ್ವೆಲ್ಟ್ ಅವರ ಹತ್ತಿರ, ಫ್ರಾಂಕ್ಲಿನ್ ಡಿ ರೋಸ್ವೆಲ್ಟ್ FDR ಅಂತ ಏನು ಕರಿತೇವೆ, ಅವರ ಹತ್ತಿರ ಹಣಕಾಸಿನ ಸಹಾಯಕನಾಗಿದ್ದ JM ಕೇನ್ಸ್ ಅವರು ಒಂದು ದೇಶದಲ್ಲಿ ಉದ್ಯೋಗ ಹೇಗೆ ನಿರ್ಮಾಣ ಮಾಡಬೇಕು, ಆ ರಾಷ್ಟ್ರದಲ್ಲಿ ವರಮಾನವನ್ನು ಹೇಗೆ ಹೆಚ್ಚಿಸಬೇಕು, ಆ ಹೆಚ್ಚಿಸುವ ಅಂಶಗಳು ಯಾವುವು, ಒಂದು ದೇಶದಲ್ಲಿರ್ತಕ್ಕಂಥ ಉತ್ಪನ್ನ ಹೇಗೆ ಹೆಚ್ಚಾಗಬೇಕು ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸಿಲೆಬಸ್ಸಿಗೆ ಅದಿದೆ. ಆದಾಯ, ಉದ್ಯೋಗ ನಿರ್ಧಾರ. ಆದಾಯ ಇದನ್ನು ವರಮಾನ ಅಂತೂ ಕರಿತೇವೆ. ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಡಿಟರ್ಮೈನಿಂಗ್. ಇಲ್ಲೇ ಒಂದು ದೇಶದ ಆದಾಯ ಮತ್ತು ಉದ್ಯೋಗ ಮತ್ತು ಆ ರಾಷ್ಟ್ರದ ಉತ್ಪನ್ನ ಇವುಗಳು ಹೇಗೆ ನಿರ್ಧಾರ ಆಗ್ತವೆ ಅನ್ನೋದಕ್ಕೆ ಕೇನ್ಸ್ ಏನು ಹೇಳ್ತಾನೆ ಅಂತಂದರೆ, ಅಥವಾ ಯಾವುದೇ ಒಂದು ರಾಷ್ಟ್ರದ ಆದಾಯ, ಉದ್ಯೋಗ, ವರಮಾನ ಇವುಗಳನ್ನು ಮುಖ್ಯವಾಗಿ 2 ಸಂಗತಿಗಳು ನಿರ್ಧಾರ ಮಾಡ್ತವೆ. ಒಂದು ಸಮಗ್ರ ಪೂರೈಕೆ, ಇನ್ನೊಂದು ಸಮಗ್ರ ಬೇಡಿಕೆ. ನಾವು ಹೇಗೆ 1ನೇ ಚಾಪ್ಟರ್ 2ನೇ ಚಾಪ್ಟರ್ನಲ್ಲಿ ನೋಡ್ತೇವೆ, ಬೆಲೆ ನಿರ್ಧಾರ ಆಗೋದು ಬೇಡಿಕೆ ಮತ್ತು ಪೂರೈಕೆ, ಇದು ಸಮನಾಗುವಲ್ಲಿ ಬೆಲೆ ನಿರ್ಧಾರ ಆಗ್ತದೆ, ಆರ್ಥಿಕ ಚಟುವಟಿಕೆಗಳು ನಿರ್ಧಾರ ಆಗ್ತವೆ ಅನ್ನೋದನ್ನು ನಾವು ಅಭ್ಯಾಸ ಮಾಡಿದ್ದೇವೆ. ಇಲ್ಲಿನೂ ಕೂಡ ಪೂರೈಕೆ ಮತ್ತು ಬೇಡಿಕೆ ಒಂದು ದೇಶದ ಆದಾಯವನ್ನು, ಉತ್ಪನ್ನವನ್ನು, ವರಮಾನವನ್ನು ಅದು ನಿರ್ಧಾರ ಮಾಡ್ತದೆ. ಹಾಗಾದರೆ ಅಕಾರ್ಡಿಂಗ್ ಟು ಕೇನ್ಸ್, the determination of employment and income by the 2 factors. One is aggregate supply, it called Keynes aggregate supply function. The second one is the aggregate demand function, ADF ಅಂತ ಹೇಳಿ ಕರೀತೀವಿ. ಇವೆರಡು ಸಂಗತಿಗಳು ಒಂದು ರಾಷ್ಟ್ರದಲ್ಲಿರ್ತಕ್ಕಂಥ ಆದಾಯ ಮತ್ತು ಉದ್ಯೋಗವನ್ನು ನಿರ್ಧಾರ ಮಾಡ್ತವೆ. ESF ಮತ್ತು ADF ಇದನ್ನ ನಂತರ ನಾವು ನೋಡ್ತೀವಿ. ಇದು ಸಮನಾಗುವಲ್ಲಿ ಇದನ್ನು ಸಮತೋಲನದ ಬ್ರೇಕ್ಯೂನ್, ಸಮತೋಲನದ ಸ್ಥಿತಿ ಅಂತ ಹೇಳಿ ನಾವು ಕರಿತೀವಿ. ವಿದ್ಯಾರ್ಥಿ ಮಿತ್ರರೇ, ಮತ್ತೊಮ್ಮೆ ನಿಮಗೆ ನೆನಪಿಸ್ತೇನೆ, ಒಂದು ರಾಷ್ಟ್ರದಲ್ಲಿರ್ತಕ್ಕಂಥ ಆದಾಯ ಮತ್ತು ಉದ್ಯೋಗ ನಿರ್ಧಾರ ಹೇಗಾಗ್ತದೆ ಅಂತೇಳಿ ನಿಮಗಿಲ್ಲಿ ಪ್ರಶ್ನೆ ಬರೋದು 6 ಮಾರ್ಚಿಗೆ ಒಂದು ಪ್ರಶ್ನೆ ಬರ್ತದೆ. ಸಮಗ್ರ ಬೇಡಿಕೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಅಂದ್ರೆ 4 ಮಾರ್ಕ್ಸು. ಇಲ್ಲೇ ಅನುಭೋಗ ಬಿಂಬಕವನ್ನು ವಿವರಿಸಿ ಅನ್ನೋದನ್ನು 4 ಅಂಕಗಳಿಗೆ ಕೇಳ್ತಾನೆ. ಇನ್ನು ಹೂಡಿಕೆಯ ಬಿಂಬಕ ಇದನ್ನು ಪ್ರತ್ಯೇಕವಾಗಿ ಕೇಳ್ತಾನೆ. ಇಟ್ ಕ್ಯಾರಿ 4 ಮಾರ್ಕ್ಸ್. ಇದು ಕೂಡ 4 ಅಂಕಗಳಿಗೆ ಕೇಳ್ತಾನೆ. ಅಕಾರ್ಡಿಂಗ್ ಟು ಕೇನ್ಸ್, ನಾವು ಕೇನ್ಸ್ನ ಪ್ರಕಾರ ಆದಾಯ ಮತ್ತು ಉದ್ಯೋಗ ನಿರ್ಧಾರವಾಗುವಲ್ಲಿ 2 ಅಂಶಗಳು ಮುಖ್ಯವಾಗಿವೆ. ಒಂದು ಸಮಗ್ರ ಪೂರೈಕೆ, ಸಮಗ್ರ ಬೇಡಿಕೆ. ಹಾಗಾದರೆ ಆದಾಯ ಮತ್ತು ಉದ್ಯೋಗವನ್ನು ನಿರ್ಧಾರ ಮಾಡುವ ಸಂಗತಿಗಳು, ಅಂಶಗಳು ಎಷ್ಟು? 2. ಒಂದು ಸಮಗ್ರ ಪೂರೈಕೆ, ಇನ್ನೊಂದು ಸಮಗ್ರ ಬೇಡಿಕೆ. ಸಮಗ್ರ ಪೂರೈಕೆ ಅನ್ನೋದು
ಇದಕ್ಕೆ ಹೆಚ್ಚಿನ ಮಹತ್ವವನ್ನು ಕೇನ್ಸ್ ಕೊಡೋದಿಲ್ಲ. ನಮಗೆ ಗೊತ್ತಿದೆ, ಕೇನ್ಸ್ ಅವರು ಡಿಮಾಂಡ್ ಸೈಡ್ ಎಕನಾಮಿಸ್ಟ್, ಬೇಡಿಕೆ ಕಡೆ ಇರ್ತಕ್ಕಂಥ ಅರ್ಥಶಾಸ್ತ್ರಜ್ಞರು. ಎಲ್ಲ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಒಂದು ದೇಶದ ಆದಾಯ, ವರಮಾನ ಇವು ನಿರ್ಧಾರ ಆಗಲಿಕ್ಕೆ ಮುಖ್ಯವಾಗಿ ಪೂರೈಕೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ರು. ಇದು ತಪ್ಪು ಅಂತ ಹೇಳಿ ಕೇನ್ಸ್ ಅವರು ಆದಾಯ ಮತ್ತು ಉದ್ಯೋಗದ ನಿರ್ಧಾರದಲ್ಲಿ ಸಮಗ್ರ ಪೂರೈಕೆಯೂ ಹೌದು, ಆದರೆ ಅದಕ್ಕಿಂತ ಅತಿ ಮುಖ್ಯವಾಗಿ ನಿರ್ಧಾರ ಮಾಡ್ತಕ್ಕಂತಹ ಎರಡನೆಯ ಸಂಗತಿ ಅಂದರೆ ಸಮಗ್ರ ಬೇಡಿಕೆ. ಸಮಗ್ರ ಬೇಡಿಕೆ. ಆದ್ದರಿಂದ ಸಮಗ್ರ ಬೇಡಿಕೆಗೆ ಆತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾನೆ. ಸಮಗ್ರ ಬೇಡಿಕೆ ಅಂದರೆ ಏನು? ಯಾವುದಕ್ಕೆ ನಾವು ಸಮಗ್ರ ಬೇಡಿಕೆ ಅಂತ ಹೇಳಿ ಕರಿತೇವೆ ಅಂತಂದರೆ, ಆದಾಯದ ಪ್ರತಿ ಮಟ್ಟದಲ್ಲಿನ ಒಂದೊಂದು ದೇಶದಲ್ಲಿ ಆದಾಯದ ಮಟ್ಟ ಒಂದೊಂದು ರೀತಿಯಾಗಿರ್ತದೆ. ಅದೇ ದೇಶದಲ್ಲಿ ಬೇರೆ ಬೇರೆ ಅವಧಿಯಲ್ಲಿ ಅದರ ಆದಾಯದ ಮಟ್ಟವೂ ಕೂಡ ವ್ಯತ್ಯಾಸ ಆಗ್ತದೆ. ಇದನ್ನು ದೃಷ್ಟಿ ಇಟ್ಟುಕೊಂಡು ಆದಾಯದ ಪ್ರತಿ ಮಟ್ಟದಲ್ಲಿನ ಅನಭೋಗ ಮತ್ತು ಹೂಡಿಕೆ, ಅನಭೋಗ ಮತ್ತು ಹೂಡಿಕೆ, ಈ ಅನಭೋಗ ಮತ್ತು ಹೂಡಿಕೆಯನ್ನು ಇವೆರಡನ್ನ ಒಳಗೊಂಡಂತಹ ಒಟ್ಟು ಬೇಡಿಕೆಯನ್ನು ಸಮಗ್ರ ಬೇಡಿಕೆ ಅಂತ ಹೇಳಿ ಕರೀತಾರೆ. ಅಗ್ರಿಗೇಟ್ ಡಿಮಾಂಡ್ ಆರ್ ಅಗ್ರಿಗೇಟ್ ಡಿಮಾಂಡ್ ಫಂಕ್ಷನ್, ಇಟ್ ಈಸ್ ಮೇನ್ಲಿ ಡಿಪೆಂಡ್ ಅಪಾನ್ ದಿ ಕನ್ಸಂಪ್ಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಇದರ ಅರ್ಥದಲ್ಲಿ ನಾವು ತಿಳ್ಕೋಬೇಕು. ಇದನ್ನು ಒಂದು ಅಂಕಕ್ಕೂ ಕೇಳ್ತಾನೆ. ಸಮಗ್ರ ಬೇಡಿಕೆ ಅಂದರೆ ಏನು ಅಂತಂದರೆ, ಆದಾಯದ ಪ್ರತಿ ಮಟ್ಟದಲ್ಲಿನ ಅನಭೋಗ ಮತ್ತು ಆದಾಯ, ಅನಭೋಗ ಮತ್ತು ಆದಾಯ, ಅನಭೋಗ ಮತ್ತು ಹೂಡಿಕೆ, ಇಲ್ಲೇ ಆದಾಯದ ಬದಲಾಗಿ ಹೂಡಿಕೆ ತೆಗೆ, ಅನಭೋಗ ಮತ್ತು ಹೂಡಿಕೆಯನ್ನು ಒಳಗೊಂಡ ಒಟ್ಟು ಬೇಡಿಕೆಯನ್ನು ನಾವು ಸಮಗ್ರ ಬೇಡಿಕೆ ಅಂತ ಹೇಳಿ ಕರಿತೀವಿ. This aggregate demand equation is AD is equal to C bar plus I bar plus C1. C bar ಅನ್ನುವ ಸಂಕೇತ ಸ್ವಾಯತ್ತ ಅನುಭೋಗವನ್ನು ಹೇಳುತ್ತದೆ. I bar ಅನ್ನೋದು ಸ್ವಾಯತ್ತ ಹೂಡಿಕೆಯನ್ನು, ಮತ್ತು CY ಅನ್ನೋದು ಅನುಭೋಗ ಮತ್ತು ಆದಾಯದ ನಡುವಿನ ಸಂಬಂಧವನ್ನು ತೋರಿಸ್ತದೆ. AD is equal to autonomous consumption plus autonomous investment plus in the relation between the consumption and income. ಅದನ್ನು ಇಂಡ್ಯೂಸ್ಡ್ ಕನ್ಸಂಪ್ಷನ್ ಅಂತ ಹೇಳಿ ಕರಿತೀವಿ. ಅದನ್ನು ಪ್ರೇರಿತ ಅನುಭೋಗ ಅಂತ ಹೇಳಿ. ನಮಗೆ ಕ್ಲಿಯರ್ ಆಯಿತು, ಒಂದು ರಾಷ್ಟ್ರದಲ್ಲಿರ್ತಕ್ಕಂಥ ಆದಾಯ, ಉದ್ಯೋಗ, ಉತ್ಪನ್ನವನ್ನು ನಿರ್ಧಾರ ಮಾಡ್ತಕ್ಕಂಥ ಅಂಶಗಳು ಎರಡು. ಒಂದು ಸಮಗ್ರ ಪೂರೈಕೆ, ಇನ್ನೊಂದು ಸಮಗ್ರ ಬೇಡಿಕೆ. ಅಲ್ಲೇ ಕೇನ್ಸು ಸಮಗ್ರ ಬೇಡಿಕೆಯೇ ಈ ಆದಾಯ ಮತ್ತು ಉದ್ಯೋಗದ ನಿರ್ಧಾರದಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ, ಅದೇ ಮುಖ್ಯ ಅಂತ ಹೇಳಿದ. ಸಮಗ್ರ ಬೇಡಿಕೆಯನ್ನು ಯಾವುದು ನಿರ್ಧಾರ ಮಾಡ್ತದೆ ಅಂತಂದರೆ, ಸಮಗ್ರ ಬೇಡಿಕೆಯನ್ನು ಎರಡು ಸಂಗತಿಗಳು ನಿರ್ಧಾರ ಮಾಡ್ತವೆ ಅಂತ ಹೇಳಿ ಮತ್ತೆ ಎರಡು ಭಾಗಗಳನ್ನು ಮಾಡ್ತಾನೆ. ಒಂದು ಅನಭೋಗ, ಇನ್ನೊಂದು ಹೂಡಿಕೆ. ಆ ರಾಷ್ಟ್ರದಲ್ಲಿರ್ತಕ್ಕಂತಹ ಅನುಭೋಗದ ಮೇಲೆ ಮಾಡುವ ವೆಚ್ಚ ಅಥವಾ ಅನುಭೋಗದ ಪ್ರಮಾಣ, ಆ ರಾಷ್ಟ್ರದಲ್ಲಿರ್ತಕ್ಕಂಥ ಬಂಡವಾಳವನ್ನು ತೊಡಗಿಸಿವೆ. ಹೊಸ ಯಂತ್ರೋಪಕರಣಗಳನ್ನು ಕೊಳ್ಳೋದಿರ್ಬೋದು, ಅಥವಾ ಉತ್ಪಾದನೆಯನ್ನು ಅಂದರೆ ಹೊಸ ಸೇರ್ಪಡೆಯನ್ನು, ಬಂಡವಾಳದ ಹೊಸ ಸೇರ್ಪಡೆಯನ್ನು ಅಲ್ಲೇ ಬಂಡವಾಳವನ್ನು ತೊಡಗಿಸುವುದು. ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ, ಹೂಡಿಕೆ ಇನ್ವೆಸ್ಟ್ಮೆಂಟ್, ಹೂಟೆ ಅಂದರೆ ಉತ್ಪಾದನೆಯಲ್ಲಿ ಉತ್ಪಾದನೆಕಾರ ಬಂಡವಾಳವನ್ನು ತೊಡಗಿಸೋದು ಹೊಸದಾಗಿ. ಈಗ ಒಂದು ನೀರಾವರಿ ಜಮೀನಿತ್ತು ಅಂತಂದರೆ, ಅಥವಾ ಒಂದು 5 ಅಥವಾ 10 ಎಕರೆ ಜಮೀನಿತ್ತು ಅಂತಂದರೆ,
ಆತ ಉತ್ಪಾದನೆಯನ್ನು ಮಾಡುವಾಗ ವೆಚ್ಚವನ್ನು ಮಾಡ್ತಾನೆ. ಇನ್ನು ಹೆಚ್ಚು ಉತ್ಪಾದನೆ ಮಾಡಬೇಕು ಅಂತಂದ್ರೆ ನೀರಾವರಿಯನ್ನು ಮಾಡ್ಬೋದು, ಹೊಸ ಯಂತ್ರೋಪಕರಣಗಳನ್ನು ಖರೀದಿ ಮಾಡ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ಟಿಲ್ಲರ್ ಮಿಷನ್ ಇರ್ಬೋದು, ನೂತನವಾಗಿ ಸಂಶೋಧಿತವಾದಂತಹ ಕ್ರಿಮಿನಾಶಕಗಳನ್ನು, ರಸಗೊಬ್ಬರಗಳನ್ನು ಬಳಕೆ ಮಾಡ್ಬೋದು. ಹೆಚ್ಚುವರಿ ಸೇರ್ಪಡೆ, ಆ ಹೆಚ್ಚುವರಿ ಸೇರ್ಪಡೆಗಾಗಿ ಮಾಡ್ತಕ್ಕಂತಹ ವೆಚ್ಚ ಏನಿದೆಯಲ್ಲ, ತೊಡಗಿಸುವುದಿದೆಯಲ್ಲ ಬಂಡವಾಳವನ್ನು, ಅದನ್ನು ಇನ್ವೆಸ್ಟ್ಮೆಂಟ್, ಹೂಡಿಕೆ ಅಂತ ಹೇಳಿ ಕರೀತಾರೆ. ಇದು ಸಮಗ್ರ ಅರ್ಥಶಾಸ್ತ್ರ ಆಗಿರೋದ್ರಿಂದ ವ್ಯಕ್ತಿಗತ ಹೂಡಿಕೆಯನ್ನು ಇದು ಸೂಚಿಸೋದಿಲ್ಲ, ಇಡೀ ರಾಷ್ಟ್ರದ ಬಂಡವಾಳ ತೊಡಗಿಸುವಿಕೆಯನ್ನು ಇದು ತೋರಿಸ್ತದೆ. ಇದು ಇಡೀ ರಾಷ್ಟ್ರದಲ್ಲಿರ್ತಕ್ಕಂಥ ಅನುಭೋಗದ ಪ್ರಮಾಣವನ್ನು ತೋರಿಸ್ತದೆ. ಇವೆರಡು ಅಂಶಗಳು ಇಲ್ಲೇ ಬಹಳ ಮುಖ್ಯವಾಗಿ ನಾವು ಕಾಣ್ತೇವೆ. ನಾನು ಹೇಳಿದ ಹಾಗೆ ಅಥವಾ ಕೇನ್ಸ್ ಅವರು ವಿವರಣೆ ಮಾಡಿದ ಪ್ರಕಾರ ಸಮಗ್ರ ಬೇಡಿಕೆಯನ್ನು ಎರಡು ಅಂಶಗಳು ನಿರ್ಧಾರ ಮಾಡ್ತವೆ. ದ ಫಸ್ಟ್ ಒನ್ ಈಸ್ ದ ಕನ್ಸಂಪ್ಷನ್ ಫಂಕ್ಷನ್ ಅಥವಾ ಅನುಭೋಗ, ಎರಡನೇದ್ದು ಹೂಡಿಕೆ. ಪ್ರತ್ಯೇಕವಾಗಿ ಪ್ರಶ್ನೆ ಕೇಳೋದ್ರಿಂದ ನಾವು ಪ್ರತ್ಯೇಕವಾಗಿ ನೋಡೋಣ. ಅನುಭೋಗ ಬಿಂಬಕವನ್ನು ವಿವರಿಸಿ ಅಂತ ಪ್ರಶ್ನೆ ಬರ್ತದೆ. ಅನುಭೋಗ ಬಿಂಬಕವನ್ನು ಸುಲಭವಾಗಿ ಈ 4 ಅಂಕಗಳನ್ನು ತೆಗೆದುಕೊಳ್ಬೋದು. ಅನುಭೋಗ ಬಿಂಬಕ ವಿವರಿಸಿ ಅಂತ ಕೇಳಿದರೆ ಮುಖ್ಯವಾಗಿ 3 ಪಾಯಿಂಟನ್ನು ನಾವು ಅಲ್ಲಿ ಬರೀಬೇಕು. ಒಂದು ಅದರ ಅರ್ಥ, ಬಿಂಬಕ ಹಾಗೂ ರೇಖಾಚಿತ್ರ ಮತ್ತು ಅದರ ವಿವರಣೆ. ಅನುಭೋಗ ಬಿಂಬಕ ಅಂತಂದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಕನ್ಸಂಪ್ಷನ್ ಫಂಕ್ಷನ್? ಕನ್ಸಂಪ್ಷನ್ ಫಂಕ್ಷನ್ ಇಟ್ ರಿಪ್ರೆಸೆಂಟ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ದಿ ಕನ್ಸಂಪ್ಷನ್ ಆ್ಯಂಡ್ ಇನ್ಕಮ್. ಅನುಭೋಗ ಮತ್ತು ಆದಾಯಗಳ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ಹೇಳುವುದೇ ಅನುಭೋಗ ಬಿಂಬಕ. ಒಂದು ದೇಶದ ಅನುಭೋಗದ ಪ್ರಮಾಣ ಮತ್ತು ಆದಾಯದ ಪ್ರಮಾಣ, ಇವೆರಡರ ನಡುವಿನ ಸಂಬಂಧವನ್ನು ಹೇಳುವುದೇ ಅನುಭೋಗ ಬಿಂಬಕ. ಅನುಭೋಗ ಬಿಂಬಕ ಅಂತಂದರೆ ಅನುಭೋಗ ಮತ್ತು ಆದಾಯ ಇವುಗಳ ನಡುವಿನ ಸಂಬಂಧವನ್ನು ವಿವರಿಸುವುದಕ್ಕೆ, ತಿಳಿಸುವುದಕ್ಕೆ ಅನುಭೋಗ ಬಿಂಬಕ ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಅನುಭೋಗ ಬಿಂಬಕ ಅಂದರೆ ನಮಗೆ ಇಲ್ಲಿ ಬರ್ಕೊಂಡಿದ್ದೇವೆ. ಸಿ ಅಂದರೆ ಅನುಭೋಗ ಈಸ್ ಈಕ್ವಲ್ ಟು ಸಿ ಬಾರ್ ಸ್ವಾಯತ್ತ ಅನುಭೋಗ ಪ್ಲಸ್ ಸಿ ವೈ ಅಂದರೆ ಪ್ರೇರಿತ ಅನುಭೋಗ. ಅನುಭೋಗ ಅಂದರೆ ಜನರು ಅನುಭೋಗದ ಮೇಲೆ ಮಾಡ್ತಕ್ಕಂತಹ ವೆಚ್ಚ. ಅನುಭೋಗದ ಮೇಲೆ ಈಗಾಗಲೇ ಅನುಭೋಗದ ಅರ್ಥವನ್ನು ತಿಳ್ಕೊಂಡಿದ್ದೇವೆ ನಾವು ಈ ಹೋಟೆಲ್ನಲ್ಲಿ. ಅನುಭೋಗ ಅಂತಂದರೆ ಜನರು ವಿವಿಧ ವಸ್ತುಗಳನ್ನು ಕೊಳ್ಳುವ ಸಲುವಾಗಿ ಅಥವಾ ಅನುಭೋಗದ ಸಲುವಾಗಿ ಮಾಡ್ತಕ್ಕಂಥ ವೆಚ್ಚವನ್ನು ಅನುಭೋಗ ವೆಚ್ಚ ಅಥವಾ ಅನುಭೋಗದ ಖರ್ಚು ಅಂತೇಳಿ ಕರೀತಾರೆ. ಇಲ್ಲೇ ಅನುಭೋಗದ ವೆಚ್ಚ ಯಾವುದಕ್ಕೆ ಸಮನಾಗಿರ್ತದೆ ಅಂತಂದರೆ, ಸರ್ಕಾರ ಆರ್ಥಿಕ ಸಂಕಷ್ಟದ ಸಂದರ್ಭದಲ್ಲಿ ಜನರಿಗೆ ಔಷಧಿ, ಬಟ್ಟೆ ಇವುಗಳನ್ನು ಒದಗಿಸುವ ಕಾರ್ಯವನ್ನು ಮಾಡ್ತದೆ. ಅಂದರೆ ಇಲ್ಲೇ ಜನರ ಹಿತದೃಷ್ಟಿಯಿಂದ ಸರ್ಕಾರ ಮಾಡ್ತಕ್ಕಂತಹ ಕೆಲವೊಂದು ಅನುಭೋಗದ ಮೇಲೆ ಖರ್ಚು ಸರ್ಕಾರ ಮಾಡ್ತದೆ. ಸರ್ಕಾರ ತನ್ನ ಉಳಿತಾಯದ ಹಣದಿಂದ ಈ ಹಣವನ್ನು ವೆಚ್ಚ ಮಾಡ್ತದೆ. ಈ ಸೂತ್ರದ ಸಹಾಯದಿಂದ ಅನುಭೋಗವನ್ನು 2 ರೀತಿ ನಾವು ಕಾಣ್ತೇವೆ. ಒಂದು ಸ್ವಾಯತ್ತ ಅನುಭೋಗ, ಇನ್ನೊಂದು ಪ್ರೇರಿತ ಅನುಭೋಗ, ಆಟೋನಮಸ್ ಕನ್ಸಂಪ್ಷನ್. ಸೆಕೆಂಡ್ ಒನ್ ಇದು ಇಂಡ್ಯೂಸ್ಡ್ ಕನ್ಸಂಪ್ಷನ್. ಅಂದರೆ ಅನುಭೋಗ ಇಲ್ಲಿ ಸರ್ಕಾರ ಸ್ವಯಂ ಪ್ರೇರಿತವಾಗಿ, ಅಂದರೆ ಆದಾಯದ ಬದಲಾವಣೆಯಿಂದ ಪ್ರತ್ಯೇಕವಾದಂತಹ, ಆದಾಯದ ಬದಲಾವಣೆಗೆ ಸಂಬಂಧ ಇಲ್ಲದೇ ಇರತಕ್ಕಂತಹ, ಅಂದರೆ ಆದಾಯದೊಂದಿಗೆ ನೇರ ಸಂಬಂಧವನ್ನು ಹೊಂದದೇ ಇರತಕ್ಕಂತಹ ಅನುಭೋಗವನ್ನು ನಾವು ಸ್ವಾಯತ್ತ ಅನುಭೋಗ ಅಂತ ಹೇಳಿ ಕರಿತೇವೆ.
ಆದಾಯ ಹೆಚ್ಚಾದಾಗ ಅನುಭೋಗದ ಪ್ರಮಾಣ ಹೆಚ್ಚಾಗುವುದು, ಆದಾಯ ಕಡಿಮೆಯಾದಾಗ ಅನುಭೋಗದ ಪ್ರಮಾಣ ಕಡಿಮೆಯಾಗುವುದು ಇದೇನಿದೆಯಲ್ಲ ಇದಕ್ಕೆ ಪ್ರೇರಿತ ಅನುಭೋಗ ಅಂತ ಹೇಳಿ ಕರಿತೀವಿ. ಹಂಗಾರೆ ಪ್ರೇರಿತ ಅನುಭೋಗ ಪ್ಲಸ್ ಸ್ವಾಯತ್ತ ಅನುಭೋಗ ಇವೆರಡನ್ನೂ ಸೇರಿಸಿದಾಗ ನಮಗೆ ಅನುಭೋಗ ಸಿಗ್ತದೆ. ಇಲ್ಲೇ ಸಿ-ಬಾರ್ ಆದಾಯ 0ದಿಂದ ಪ್ರಾರಂಭ ಆಗ್ತದೆ. ಅದು ಶೂನ್ಯನೂ ಇರಬಹುದು ಅಥವಾ ಹೆಚ್ಚಾಗ್ತಾ ಹೋಗ್ಬೋದು. ಆದರೆ ಅನುಭೋಗ ಮಾತ್ರ ಶೂನ್ಯದಿಂದ ಪ್ರಾರಂಭ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಇಲ್ಲೇ ಇದನ್ನು ಸಿ-ಬಾರ್ ಓದಿಂದ ಇಲ್ಲಿ ಮೇಲ್ಗಡೆ ಬರ್ತದೆ, ಇದನ್ನು ಓಜೆ ಅಂತ ಬಿಟ್ಕೊಡ್ರಿ. ಇದು ಸ್ವಾಯತ್ತ ಅನುಭೋಗ. ಇಲ್ಲೇ ಆದಾಯ ಹೆಚ್ಚಾದಂತೆ ಅನುಭೋಗದ ಪ್ರಮಾಣ ಹೆಚ್ಚಾಗುವುದಿದೆಯಲ್ಲ, ಇವೆರಡನ್ನೂ ಸೇರಿಸಿದರೆ ಸಿ-ಬಾರ್ ಪ್ಲಸ್ ಸಿ-ವಾಯ್ ಅಂದರೆ ಆದಾಯ ಹೆಚ್ಚಾದಾಗ ಅನುಭೋಗ ಹೆಚ್ಚಾದರೆ ಇದನ್ನು ಪ್ರೇರಿತ ಅನುಭೋಗ ಅಂದರೆ ಆದಾಯ ಮತ್ತು ಅನುಭೋಗದ ಜೊತೆಗೆ ನೇರವಾದ ಸಂಬಂಧ ಹೊಂದಿರೋದು ಪ್ರೇರಿತ ಅನುಭೋಗ. ಇದಕ್ಕೆ ಹೆಚ್ಚಿನ ಮಹತ್ವವನ್ನು ಇಲ್ಲೇ ಕೇಳಿಸ್ಕೊಡ್ತಾನೆ. ಈ ರೇಖಾಚಿತ್ರವನ್ನು ಬರೆದು ಈ ರೇಖಾಚಿತ್ರದಲ್ಲಿ OX ಅಕ್ಷದ ಮೇಲೆ ನಾವು ಆದಾಯವನ್ನು ಅಳತೆ ಮಾಡ್ತೇವೆ, ಇಲ್ಲೇ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಕನ್ಸಂಪ್ಷನನ್ನು ಅಳತೆ ಮಾಡ್ತೇವೆ. ರೇಖಾಚಿತ್ರದಲ್ಲಿ ಇಲ್ಲಿ ಸಿ-ಬಾರ್ ಅನ್ನುವುದು ಸ್ವಾಯತ್ತ ಅನುಭೋಗ ಮತ್ತು ಸಿ-ವಾಯ್ ಅನ್ನೋದು ಪ್ರೇರಿತ ಅನುಭೋಗ. ಇಷ್ಟು ವಿವರಣೆ ಮಾಡಿದರೆ ಇಲ್ಲಿ ನಾವು 4ಕ್ಕೆ 4 ಅಂಕಗಳನ್ನು ಪಡಿಬೋದು. ಇನ್ನು ವಿದ್ಯಾರ್ಥಿ ಮಿತ್ರರೇ, ಇದು ಹೂಡಿಕೆ ಎರಡನೇ ಸಂಗತಿ ಅಂದ್ವಿ. ಇಲ್ಲಿ 4 ಅಂಕದ ಪ್ರಶ್ನೆ ಕೇಳ್ತಾನೆ ಅಂತ ಹೇಳಿದ್ವಿ. ಹೂಡಿಕೆಯ ಬಿಂಬಕವನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಅಂತಂದು ಬಹಳ ಸುಲಭವಾಗಿ ಅಂಕಗಳನ್ನು ನಾವಿಲ್ಲಿ ಪಡಿಬಹುದು. ಹೂಡಿಕೆಗೆ ಕೇನ್ಸ್ ಅವರು ವಿಶೇಷವಾದಂಥ ಮಹತ್ವವನ್ನು ಕೊಡ್ತಾರೆ. ಇಲ್ಲಿ ಎರಡೂ ಸಂಗತಿಗಳಲ್ಲಿ ಹೂಡಿಕೆ ಒಂದು ದೇಶದ ಆದಾಯ ಮತ್ತು ಉತ್ಪನ್ನ ಅಥವಾ ವರಮಾನ ಇವುಗಳನ್ನು ನಿರ್ಧಾರ ಮಾಡುವಲ್ಲಿ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ ಅಂತ ಹೇಳಿ ಕೇನ್ಸ್ ಅವರು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೂಡಿಕೆಗೆ ಕೊಡ್ತಾರೆ. ಹೂಡಿಕೆಯನ್ನು ಕೂಡ 2 ಭಾಗವನ್ನಾಗಿ ನಾವು ಮಾಡಬಹುದು. ಹೂಡಿಕೆ ಅಂತಂದರೆ ಬಂಡವಾಳದ ಹೊಸ ಸೇರ್ಪಡೆ. ಬಂಡವಾಳದ ಹೊಸ ಸೇರ್ಪಡೆಯನ್ನು ಕೇನ್ಸ್ ಅವರು ಹೂಡಿಕೆ ಅಂತ ಹೇಳಿ ಕರೆದ. ಈ ಹೂಡಿಕೆಯನ್ನು 2 ಭಾಗ ಮಾಡ್ತವೆ. ಒಂದು ಸ್ವಾಯತ್ತ ಹೂಡಿಕೆ, ಇನ್ನೊಂದು ಪ್ರೇರಿತ ಹೂಡಿಕೆ. ಸ್ವಾಯತ್ತ ಹೂಡಿಕೆ ಅಂತ ಅಂದರೆ ಇದು ಸರ್ಕಾರದ ಹೂಡಿಕೆ. ಯಾವುದೇ ಲಾಭದ ಆಸೆ ಇಲ್ಲದೆ ಬಂಡವಾಳವನ್ನು ತೊಡಗಿಸೋದು ಏನಿದೆ ಅದು ಸ್ವಾಯತ್ತ ಹೂಡಿಕೆ. ಕೇನ್ಸ್ ಅವರು ಸರ್ಕಾರ ಆರ್ಥಿಕ ಸಂಕಷ್ಟದಲ್ಲಿದ್ದಾಗ ಸ್ವಯಂ ಪ್ರೇರಿತವಾಗಿ ಬಂಡವಾಳವನ್ನು ತೊಡಗಿಸಿ ಉತ್ಪಾದನೆಯನ್ನು, ವರಮಾನವನ್ನು, ಆ ದೇಶದ ಆದಾಯವನ್ನು ಹೆಚ್ಚಿಸಬೇಕು ಅಂತ ಹೇಳಿದ್ರಲ್ಲ, ಆ ಕೆಲಸ ಆಗ್ತಕ್ಕಂಥದ್ದು ಸರ್ಕಾರದ ಹೂಡಿಕೆಯಿಂದ, ಸ್ವಾಯತ್ತ ಹೂಡಿಕೆಯಿಂದ. ಪ್ರೇರಿತ ಹೂಡಿಕೆ ಅಂತಂದರೆ ಲಾಭದ ಆಸೆಯಿಂದ, ಅಂದರೆ ಲಾಭ ಹೆಚ್ಚು ಬರ್ತದೆ ಅಂದರೆ ಬಂಡವಾಳವನ್ನು ತೊಡಗಿಸುವ ಪ್ರಮಾಣ ಹೆಚ್ಚಾಗ್ತದೆ. ಆದಾಯ ಹೆಚ್ಚಾದಾಗ ಬಂಡವಾಳವನ್ನು ತೊಡಗಿಸುವ, ಲಾಭದ ಆಸೆ ಅಥವಾ ಲಾಭದ ಪ್ರಮಾಣ ಹೆಚ್ಚಾದಾಗ ಬಂಡವಾಳ ತೊಡಗಿಸುವಿಕೆ ಹೆಚ್ಚಾಗ್ತದೆ. ಲಾಭದ ಪ್ರಮಾಣ ಕಡಿಮೆ ಇದ್ದಾಗ ಬಂಡವಾಳದಾರರು ಬಂಡವಾಳವನ್ನು ತೊಡಗಿಸೋದನ್ನು ಕಡಿಮೆ ಮಾಡ್ತಾರೆ. ಇದರ ಬಗ್ಗೆ ಆತ ಯಾವುದೇ ವಿವರಣೆಯನ್ನು, ಮಹತ್ವವನ್ನು ಕೊಡೋದಿಲ್ಲ. ಆತ ಕೊಡೋ ಮಹತ್ವ ಯಾವುದು ಅಂತಂದರೆ ಲಾಭದ ಪ್ರಮಾಣ, ಅದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡೋದಿಲ್ಲ. ಸರ್ಕಾರ ಆರ್ಥಿಕ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸ್ವಾಯತ್ತ ಹೂಡಿಕೆಯನ್ನು ಮಾಡಬೇಕು. ತನ್ನ ಉಳಿತಾಯದಿಂದ ಸ್ವಾಯತ್ತ ಹೂಡಿಕೆಯನ್ನು ಮಾಡಿದಾಗ ಜನರಿಗೆ ಉದ್ಯೋಗ, ವರಮಾನ ಸಿಗ್ತದೆ. ನೀವಿಲ್ಲಿ 3 ಸಂಗತಿಗಳನ್ನು ಅನುಭೋಗದ ಬಿಂಬಕದಲ್ಲಿ ಇರುವ ಹಾಗೆ ಇಲ್ಲಿನೂ ನೋಡಬೇಕ. ಇದರ ಅರ್ಥ, ಹೂಡಿಕೆ ಬಿಂಬಕದ ಅರ್ಥ, ಅದರ ಬಿಂಬಕ ಮತ್ತು ರೇಖಾಚಿತ್ರ ಬಹಳ ಸುಲಭವಾಗಿದೆ. ಹೂಡಿಕೆ ಬಿಂಬಕ ಅಂತಂದರೆ ಬಂಡವಾಳದ ಹೊಸ ಸೇರ್ಪಡೆಯನ್ನು ಕೇನ್ಸ್ ಅವರು, ಅಥವಾ ಬಂಡವಾಳದ ಹೊಸ ಸೇರ್ಪಡೆಯನ್ನು ಹೂಡಿಕೆ ಎನ್ನುತ್ತಾರೆ. ಇಷ್ಟು ಬರೆದ್ರೆ ಸಾಕು. ಕೇನ್ಸ್ ಅವರು ಇದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಾರೆ. ಇದಕ್ಕೆ
ಬಂಡವಾಳದ ಹೊಸ ಸೇರ್ಪಡೆಯನ್ನು ನಾವು ಹೂಡಿಕೆ ಬಿಂಬಕ ಅಂತ ಹೇಳಿ ಕರಿತೀವಿ. ಅದರ ಬಿಂಬಕ ಏನು? ಫಂಕ್ಷನ್. ಇದರ ಕಾರ್ಯ ಏನು ಅಂತಂದರೆ ಇನ್ವೆಸ್ಟ್ಮೆಂಟ್ ಈಸ್ ಈಕ್ವಲ್ ಟು ಐಬಾರ್, ಅಟೋನಮಸ್ ಇನ್ವೆಸ್ಟ್ಮೆಂಟ್. ಇಲ್ಲಿ ಕೇವಲ ಸ್ವಾಯತ್ತ ಹೂಡಿಕೆಗೆ ಮಾತ್ರ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಆತ ಕೊಟ್ಟಿದ್ದಾನೆ. ಹಾಗಾದರೆ ಇದರ ರೇಖಾಚಿತ್ರ ಆದಾಯ ಸರ್ಕಾರದ ಎಷ್ಟಾದರೂ ಇರಲಿ, ಆದರೆ ಬಂಡವಾಳದ ತೊಡಗಿಸುವಿಕೆ ಮಾತ್ರ ಸರ್ಕಾರ ಮಾಡಲೇಬೇಕಾಗ್ತದೆ, ಮಾಡಬೇಕು ಅನ್ನೋದನ್ನು OX ಮೇಲೆ ಆದಾಯವನ್ನು, OY ಮೇಲೆ ಅನುಭೋಗ ಮತ್ತು ಹೂಡಿಕೆಯನ್ನು ಅಥವಾ ಹೂಡಿಕೆಯನ್ನು ನಾವು ಇಲ್ಲಿ ಅಳತೆ ಮಾಡ್ತೇವೆ. ಐಬಾರ್ ಅನ್ನೋದು ಅಟೋನಮಸ್ ಇನ್ವೆಸ್ಟ್ಮೆಂಟ್ ಆಗಿದೆ. ಆದ್ದರಿಂದ ಸರ್ಕಾರ ಸ್ವಯಂ ಪ್ರೇರಿತವಾಗಿ ಬಂಡವಾಳವನ್ನು ತೊಡಗಿಸಿ ಆ ದೇಶದ ಆದಾಯ, ವರಮಾನ, ಉತ್ಪಾದನೆಯನ್ನು ಹೆಚ್ಚಿಸಿಕೊಳ್ಬೇಕು ಅಂತ ಹೇಳಿ ಇಲ್ಲೇ ಕೇನ್ಸ್ ಅವರು ಹೇಳಿದ್ದಾರೆ. ಒಟ್ಟಿನಲ್ಲಿ ಇಲ್ಲೇ ಒಂದು ದೇಶದಲ್ಲಿರ್ತಕ್ಕಂಥ ಆದಾಯ, ಅನುಭೋಗ ಮತ್ತು ಉದ್ಯೋಗ ಇವುಗಳನ್ನು ನಿರ್ಧಾರ ಮಾಡುವಲ್ಲಿ ADF ಅತ್ಯಂತ ಮುಖ್ಯವಾದಂತಹ ಸ್ಥಾನವನ್ನು ವಹಿಸಿದೆ ಅಂತಕ್ಕಂಥದ್ದು ಇಲ್ಲಿ ವಿದ್ಯಾರ್ಥಿಗಳು ತಿಳಿದುಕೊಳ್ಳುವ, ಆರ್ಥಿಕ ಸಂಕಷ್ಟಗಳನ್ನು ಒಂದು ರಾಷ್ಟ್ರ ಹೇಗೆ ಬಗೆಹರಿಸುತ್ತದೆ ಅನ್ನೋದನ್ನು ಹೇಳುವ ಮೂಲಕ ಇದನ್ನು ಅಧ್ಯಯನ ಮಾಡಬೇಕು. ಅದರ ಜೊತೆಗೆ ಪಠ್ಯದಲ್ಲಿ ಇದರ ಮೇಲೆ ಪ್ರಶ್ನೆಗಳು ಹೆಚ್ಚು ಬರೋದರಿಂದ ಅಥವಾ ಪ್ರಶ್ನೆಗಳು ಬರೋದರಿಂದ ಈ ಚಾಪ್ಟರ್ನ ನೋಡಬೇಕು. ವಿದ್ಯಾರ್ಥಿಗಳು ವಿಚಲಿತರಾಗದೆ ಬಹಳ ಶಾಂತ ಚಿತ್ತದಿಂದ ಸಂಕಷ್ಟದ ಸಮಯದಲ್ಲಿ ಸವಾಲುಗಳನ್ನು ಎದುರಿಸುವುದೇ ಆತನ ಧೈರ್ಯವನ್ನು ತೋರಿಸ್ತದೆ ಅಂತಕ್ಕಂಥದ್ದನ್ನು ತೋರ್ಪಡಿಸಬೇಕು ಅಂತ ಹೇಳ್ತಾ ಅವಕಾಶಕ್ಕಾಗಿ ಮತ್ತು ಇಂತಿಂಥ ಹೆಚ್ಚು ಪಾಠಗಳನ್ನು ಮುಂದಿನ ಅಧ್ಯಾಯದಲ್ಲಿ ನಾನು ಮುಂದುವರಿಸ್ತೇನೆ. ಧನ್ಯವಾದಗಳು.